ಹಲೋ, ಯಾರಿದ್ದೀರಿ ಮನ್ಯಾಗ? ಓ ರಿಯವ್ವ. ಹ್ಞೂ ಏನವ್ವ ರಿಯ, ಇವತ್ತು ನೆನಪಾತನ ನಮ್ಮ ಮನೆ? ಅಲ್ಲ, ನಿನ್ನ ಗಂಡನ ಮನೆ ಇವತ್ತು ಬಂದುಬಿಟ್ಟಿದಿ ನಮ್ಮ ಮನೆಗೆ. ಏನು ಸಮಾಚಾರ? ಎಲ್ಲದನ ನಿನ್ನ ಬಾಲ, ನಿನ್ನ ಗಂಡ? ಹಲೋ, ನಾನಿವಾಗ ಸೀರಿಯಸ್ ಆಗಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದೀನಿ. ಮನ್ಯಾಗ ಯಾರು ಅದಾರ ಎಲ್ಲರನ್ನೂ ಕರೀರಿ, ಮಾತಾಡ್ಬೇಕು. ಹಂಗೆ ನಿಮ್ಮ ಅಕ್ಕ ಅಂದ್ರೆ ನಮ್ಮ ಅತ್ತೆಯವರು, ಅವರನ್ನು ಕರೀರಿ. ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಏನವ ಅದು? ಮತ್ತೇನು ಜಗಳ ತೆಗಿಯಕ್ಕೆ ಬಂದೇನು ಮನ್ಯಾಗ? ನೋಡವ, ನೀ ಜಗಳ ತೆಗಿಯಕ್ಕೆ ಬಂದ್ರೂ ಮನ್ಯಾಗ ಯಾರಿಗೂ ಜಗಳ ಮಾಡಾಕ ಮನಸ್ಸಿಲ್ಲ. ಮನೆ ನೆಮ್ಮದಿಯಿಂದ ಐತಿ. ದಯವಿಟ್ಟು ಇರಂಗಿದ್ರೆ ಚಂದನ ತೆಗೆ ನಕ್ಕೊಂತ ಇರು. ಇಲ್ಲ ಅಂದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತಂದು ಸುಮ್ಮನೆ ತಪ್ಪಗೆ ನಿಮ್ಮ ಮನೆ, ನಿನ್ನ ಏನದ ನಿನ್ನ ತವ್ರ ಮನೆ ಐತಲ್ಲ, ಅಲ್ಲೇ ಹೋಗಿ ಇದ್ದು ಬಿಡು ಅಷ್ಟೆ. ನೋಡ್ರಿ, ನಾನೇನು ಇಲ್ಲಿ ಇರಾಕು ಬಂದಿಲ್ಲ, ಇಲ್ಲಿ ಇದ್ದು ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೂ ಬಂದಿಲ್ಲ. ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದೈತಂತ ಹೇಳಿದೆ ತಾನೆ. ದಯವಿಟ್ಟು ಮನ್ಯಾಗ ಯಾರದಾರ ಎಲ್ಲರನ್ನೂ ಕರೀರಿ. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದೈತಿ, ಅದನ್ನು ಮಾತಾಡಿ ನಿಮಗೇನು ತಿಳಿಸ್ಬೇಕಾಯ್ತು ಅದನ್ನು ತಿಳಿಸಿ ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಯಾರದಾರ ಅವನ್ನೆಲ್ಲ ಕರೀರಿ. ನಾವು ಒಮ್ಮಿಗೆ ಮಾತಾಡ್ತೀನಿ. ಯಾಕಂದರೆ ನಿಮ್ಮ ಹತ್ರ ಮಾತಾಡೋದು, ಆಮೇಲೆ ಇನ್ನೊಬ್ರು ಬರೋದು, ಅವ್ರಿಗೆ ಹೇಳೋದು, ಆಮೇಲೆ ಇನ್ನೊಬ್ರು ಬರೋದು, ಅವ್ರಿಗೆ ಹೇಳೋದು, ಇದೆಲ್ಲ ಯಾಕೆ ಬೇಕು? ಅದಕ್ಕೆ ಮನ್ಯಾಗ ಯಾರ್ಯಾರದಿರಿ ಎಲ್ಲರೂ ಬಂದುಬಿಡ್ರಿ. ಒಮ್ಮಿಗೆ ಏನು ವಿಷಯ ಎತ್ತ ಅನ್ನೋದನ್ನು ಹೇಳ್ತೀನಂತ. ಲಕ್ಷ್ಮಕ್ಕ, ಬೇ ಲಕ್ಷ್ಮಕ್ಕ, ಸರಸ್ವತಿ, ಅಂಬೋಕ್ಕ, ಒಂದು ತಡೆಗೆ ಬರ್ರಿ ಬೇ ಇಲ್ಲಿ. ಹಾಂ, ಬಂದೆ ತಡೆ ಪಂಚಿ. ಮತ್ತೆ ಇದಕ್ಕೆ ಬಂದೆವ? ಮತ್ತೆ ಯಾರು ನೆಮ್ಮದಿನ ಹಾಳು ಮಾಡಕ್ಕಂತ ಬಂದು? ಹಾಂ, ಎಂಥ ಚಂದ ನನ್ನ ಮಗ ದುಡ್ಕೊಂತ ಇದ್ದ ಮನ್ಯಾಗ. ನನ್ನ ಮಗಳ ನೇತ್ರ ಒಂದು ಕೆಲಸ ಹಚ್ಚಿದ್ದ ತನ್ನ ಆಫೀಸ್ನಾಗ. ಎಂಥ ಚಂದ ದುಡ್ಕೊಂತ ಹೊಂಟಿದ್ದ ನನ್ನ ಮಗ. ಆಮೇಲೆ ಅದನ್ನೂ ಬಿಟ್ಟ. ಅದು ಏನು ಮಾತಾಡಿದೆ, ಅದು ಏನು ಹೇಳಿದೆ ಒಂದು ಗೊತ್ತಿಲ್ಲ. ಎಂಥ ಚಂದ ದುಡ್ಕೊಂಡು ಮನೆ ಜವಾಬ್ದಾರಿ ನಿನ್ನೇನು ತಗೋತಾನ ಅಂತ ಅನ್ನಷ್ಟಿಗೆ ಮತ್ತೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಮತ್ತೆ ನಿಮ್ಮ ಮನೇನ ಬಂದು ಸೇರ್ಕೊಂಡ. ಈಗ ಮತ್ತೇನು ಗದ್ದಲ ಎಬ್ಸಿರಿ ಇಬ್ಬರು ಗಂಡ ಹೆಂಡ್ತಿ? ಮತ್ತೇನು ಜಗಳ ತೆಗಿಯಕ್ಕಂತ ಬಂದಿದೆ? ಎಲ್ಲದನವ ನನ್ನ ಮಗ. ಅವನನ್ನು ನನ್ನ ಮಗ ಅಂತ ಅನ್ನಾಗ ನನಗೆ ನಾಚಿಕೆ ಆಗೈತಿ. ಅವನಿಂದಾಗಿ ಮನ್ಯಾಗ ಯಾರಿಗೂ ನೆಮ್ಮದಿನ ಇಲ್ಲದಂಗೆ ಆಗ್ಬಿಟ್ಟೈತಿ. ಎಲ್ಲದನವ ಮತ್ತೆ ಅದಕ್ಕೆ ಬಂದಿರಿ ಈಗ? ಇಬ್ಬರು ಅಲ್ಲೇ ಇರ್ತೀನಿ, ನಾನು ನನ್ನ ಹೆಂಡ್ತಿದ್ದಲ್ಲೇ ಹೋಗ್ತೀನಿ, ನಾನು ನನ್ನ ಹೆಂಡ್ತಿನ ಬಿಟ್ಟಿರಂಗಿಲ್ಲ ಅಂತಂದು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನಿನ್ನ ಬಾಲೆಯಿಂದ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡು ಅಲ್ಲೇ. ಈಗ ಎದಕ್ಕೆ ಬಂದಿದ್ದೀ ಮತ್ತೆ ಈ ಕಡೆ? ಇರಿಯತ್ತೆ, ನಿಮ್ಮ ಮಗನ ಗುಣಗಾನನ ಆಮೇಲೆ ಮಾಡಂತ್ರೆ ಅಂತ. ಅದಕ್ಕಿಂತ ಮುಂಚೆ ನಿಮ್ಮ ಮಗ ಅದೇನು ಸಾಧನೆ ಮಾಡಾನ ಅನ್ನೋದನ್ನು ತಿಳ್ಕೊರಿ, ಆಮೇಲೆ ಮತ್ತೆ ನಿಮ್ಮ ಮಗನ ಗುಣಗಾನ ಮಾಡಂತ್ರೆ ಅಂತ. ಮತ್ತೇನು ಎಡವಟ ಮಾಡಿದವ ಅಮ್ಮ? ನೀನಂತೂ ಗಂಡನ ತಿದ್ದಂಗಿಲ್ಲ. ಗಂಡಗೆ ಒಂದು ಒಳ್ಳೆ ಮಾತು ಹೇಳೋಣ, ನನ್ನ ಗಂಡ ತಪ್ಪು ದಾರ್ಯಾಗ ಹೊಂಟಾನಂದ್ರೆ ಸರಿ ದಾರಿಗೆ ತರೋಣ ಅನ್ನೋದು ನಿನಗಿಲ್ಲ, ಅವನಿಗೂ ಇಲ್ಲ. ಇಬ್ಬರು ಗಂಡ ಹೆಂಡತಿಗೆ ಹೊಂದಾಣಿಕೆ ಮಾಡ್ಕೊತ ಹೋಗ್ಬೇಕು ಅನ್ನೋದೂ ಇಲ್ಲ. ಆದರೆ ಇಬ್ಬರು ನೋಡಿದ್ರೆ ಪ್ರೀತಿಸಿ ಮದುವೆ ಆಗಿರಿ. ಭಾಳ ಶಾಣೆ ಅದಿರಿ ಬಿಡವ. ನಿಮ್ಮಂಗಿರ್ಬೇಕು ನೋಡಿ ಗಂಡ ಹೆಂಡತಿ ಅಂದ್ರೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಾ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಂದೀನಿ, ನಿಮ್ಮಂದು ಗುಣಗಾನನ ಕೇಳಕ್ಕಲ್ಲ. ನನಗೂ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಅದೇನು ಬಂದಿದೆಯಲ್ಲ, ಅದೇನು ಹೇಳ್ಬೇಕಂತ ಅಂದೆಲ್ಲ ಅದನ್ನ ಹೇಳಿ ಹೋಗ್ತಾ ಇರ ಅಷ್ಟೇ. ನೀವಿಲ್ಲಿ ಇರಂದ್ರು ನಾನಿರಂಗಿಲ್ಲ. ಯವ್ವ ತಾಯಿ, ಒಂದು ವೇಳೆ ನೀನು ಇರ್ತೀನಿ ಅಂತ ಅಂದ್ರೂ ನಾವಿರ್ಸ್ಕೊನಲ್ಲ ಬಿಡು. ನೋಡಿ ಅತ್ತೆ, ನಿಮ್ಮ ಮಗ ದೊಡ್ಡದಾಗಿ ನಾನು ಆ ಬಿಸ್ನೆಸ್ ಮಾಡ್ತೀನಿ, ನಾ ಈ ಬಿಸ್ನೆಸ್ ಮಾಡ್ತೀನಿ, ಹಂಗೆ ಹಿಂಗೆ ಅಂತ ನೀನೇನೋ ಬಿಲ್ಡಪ್ ಕೊಟ್ಟು ನನ್ನ ಹತ್ರ ಅಂದರೆ ನಮ್ಮ ಡ್ಯಾಡಿ ಹತ್ರ 35 ಲಕ್ಷನ ಸಾಲ ಮಾಡಿ ಬಿಸ್ನೆಸ್ ಮಾಡಿ ಫುಲ್ಲು ಲಾಸ್ ಆಗಿ ಬೀದಿಗೆ ಬಂದು ಇವಾಗ ಮನ್ಯಾಗ ಕುತ್ಕೊಂಡಾನ. ಅಂಥವನನ್ನು ನಂಬಿ ನೀವು 35 ಲಕ್ಷ ರೂಪಾಯಿ ಕೊಟ್ಟಿರಲ್ಲ, ನಿಮಗೆ ಮೊದಲು ಬುದ್ಧಿ ಇಲ್ಲ. ಇದನ್ನು ನಮ್ಮ ಹತ್ರ ಹೇಳಕ್ಕೆ ಬಂದೇನ? ಬುದ್ಧಿ ಅವನಿಗಲ್ಲ, ನಿಮಗಿಲ್ಲ. ಅಂಥವನನ್ನು ನಂಬಿ ರೊಕ್ಕ ಕೊಟ್ಟಿರಲ್ಲ. ನನಗಲ್ಲ, ನಿಮಗೆ ಬುದ್ಧಿಲ್ಲ. ಅದೇನಂತ ಮಗನ ಬೆಳೆಸಿರೇನು? ಮಾತೆತ್ತಿದ್ರೆ ಸಾಕು, ನನ್ನ ಮಕ್ಳು ಹಂಗೆ, ನನ್ನ ಮಕ್ಳು ಹಿಂಗೆ, ನಮ್ಮ ಮರ್ಯಾದೆ ಹಂಗೆ, ನಮ್ಮ ಮರ್ಯಾದೆ ಇಷ್ಟು ಮುಖ್ಯ, ಮಾನ ಮರ್ಯಾದೆ ಅಷ್ಟು ಮುಖ್ಯ ಅಂತ ಹೇಳ್ತೀರಿ. ಮಗನ ಚಂದನ ತಂಗ ಬೆಳೆಸೋದಾಗಿಲ್ಲ ನಿಮ್ಮ ಕೈಯಾಗ. ನಾವು ನಮ್ಮ ಮಗನ ಚಂದನ ತಂಗ ಬೆಳೆಸಿದ್ವಿ. ನೀನು ಅವನ ಜೀವನದಾಗ ಒಕ್ಕರ್ಸ್ಕೊಂಡು ಅವನ ಜೀವನನ ಸರ್ವನಾಶ ಮಾಡಿಟ್ಬಿಟ್ಟು. ಮಾಡಿದ್ದು ನೀನು, ನಾವಲ್ಲ. ನೋಡ್ರಿ, ನನಗೆ ನಿಮ್ಮ ಗುಣಗಾನ ಬೇಕಾಗಿಲ್ಲ. ನೀವು ಏನು ಮಾಡ್ತೀರೋ ಏನು ಬಿಡ್ತೀರೋ ನನಗೆ ಗೊತ್ತಿಲ್ಲ. ನನ್ನ 35 ಲಕ್ಷನ ನೀವು ಕೊಡಬೇಕು, ಕೊಡ್ತೀರಾ ಅಷ್ಟೇ. ಏನು ಬುಗಳಾಗುಂತಿ? ನಿನಗೇನು ಖಬರ್ ಐತಾನೆ? ಏನಿಲ್ಲ. ಅವ್ನು ಸಾಲ ಮಾಡಿದ್ರೆ ನಾವೇನು ಮಾಡಬೇಕು? ಅವನ ನಂಬಿ ರೊಕ್ಕ ಕೊಡಂತ ನಾ ಹೇಳಿದ್ದೆ? ಏನ ನೀ ರೊಕ್ಕ ಕೊಡೋ ಮುಂದೆ ನಮಗೇನಾರ ಕೇಳಿದ್ಯಾ?
ಟಪ್ಪಗ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರ ಅಷ್ಟ. ನಾನೇ ಯಾಕ್ರಿ ತಪ್ಪಗೆ ಬಾಯಿ ಮುಚ್ಕೊಂಡು ಹೋಗ್ಲಿ? ನನ್ನ ರೊಕ್ಕ ಹೋಗೈತಿ, ನಾ ಕೇಳಕ್ಕೆ ಬಂದೀನಿ. ನಿಮ್ಮ ಮಗನ ಹೇಳೋಣ. ಅಷ್ಟಕ್ಕೂ ನಾನೇನು ಸುಮ್ಮನೆ ಬೇಕಂತ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಮಗ ಹೇಳಿದಕ್ಕೆ ನಾ ಇಲ್ಲಿಗೆ ಬಂದಿದ್ದು. ನಿಮ್ಮ ಮಗ ಇಲ್ಲೇ ರೊಕ್ಕ ಇಸ್ಕೊಂತ ನಾನು. ಸೊ ನೀವು ನನಗೆ 35 ಲಕ್ಷ ರೂಪಾಯಿ ಕೊಡಬೇಕು. ನೀವು 35 ಲಕ್ಷ ರೂಪಾಯಿ ಏನಾದರೂ ಕೊಡಲಿಲ್ಲ ಅಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ. ಈಗ ಆಲ್ರೆಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೀನಿ. ಸರ್, ಒಂದು ನಿಮಿಷ ಇಲ್ಲಿ ಒಳಗಡೆ ಬರ್ತೀರಾ? ಸರ್, ಅದೇನು ಹೇಳಬೇಕಂತ ಇದ್ದೀರಾ ಹೇಳಿಬಿಡಿ ನೀವೇ. ನೋಡ್ರಿ ಮೇಡಮರ, ಇವರು ನನಗೆ ಕಂಪ್ಲೇಂಟ್ ಕೊಟ್ಟಾರ. ನಿಮ್ಮ ಮಗ ರಿಯಾ ಅವರಿಗೆ ಮೋಸ ಮಾಡಾನ, ಹಂಗೆ 35 ಲಕ್ಷ ರೂಪಾಯಿ ರಿಯಾ ಹತ್ರ ಇಸ್ಕೊಂಡಾನ ಅಂತಂದು ಅವರು ಕಂಪ್ಲೇಂಟ್ ಮಾಡಾರ. ನೀವು ಎನಿ ಕಂಡೀಷನ್ ಇವರಿಗೆ 35 ಲಕ್ಷ ರೂಪಾಯಿ ಕೊಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮೆಲ್ಲರನ್ನೂ ಅರೆಸ್ಟ್ ಮಾಡಬೇಕಾಗುತ್ತೆ. ರೀ, ನಿಮಗೇನಾದ್ರು ತಲೆಗಿಲಿ ಕೆಟ್ಟೈತಾನ? ಒಬ್ಬ ಪೊಲೀಸ್ ಆಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತಂದು ಯೋಚನೆ ಮಾಡಿ ಮಾತಾಡಿಬಿಟ್ಟು ಆಕೆ ಬಂದು ಏನೋ ಕಂಪ್ಲೇಂಟ್ ಕೊಟ್ಲಂತ ಅದನ್ನು ತೊಗೊಂಡ್ಬಿಡೋದನ್ರಿ ನೀವು? ಆ ಹುಡುಗಿಗಂತೂ ಬುದ್ಧಿಲ್ಲ. ನಮ್ಮ ಮೇಲೆ ಸಿಟ್ಟಿಗೆ ಏನೇನೋ ಮಾತಾಡೋಕುಂತಾಳ. ನೀವು ನೋಡಿದ್ರೆ ಅದ ಸರಿ ಅನ್ನಂಗೆ ಮಾತಾಡಕುಂತೀರಲ್ರಿ ಸರ. ಸರ, ಓದ್ದರಾಗಿ ನೀವ ಹಿಂಗೆ ಹೇಳಿದ್ರಿ ಹೆಂಗೆ ಹೇಳ್ರಿ? ನೋಡ್ರಿ, ನಾನೇನು ಸುಳ್ಳು ಹೇಳಾಕುಂತಿಲ್ಲ, ನಾನು ನಿಜಾನ ಹೇಳಾಕುಂತೀನಿ. ಬೇಕಾದ್ರೆ ಸರ್ ಆ ಫೈಲ್ ಕೊಡಿ, ಅವರೇ ನೋಡ್ಕೊಳ್ಳಿ. ಅತ್ತೆ ತಗೋರಿ, ಇದ್ರಾಗ ನಿಮ್ಮ ಮಗ ಏನೇನು ಬರಿಬೇಕು ಅದನ್ನೆಲ್ಲ ಬರ್ದಾನ, ಕುತ್ಕೊಂಡು ನೋಡ್ರಿ. ಹಂಗೆ ಸಾಲ ಹೆಂಗೆ ಮಾಡೋಣ, ಹೆಂಗೆ ಲಾಸ್ ಐತಿ ಅದರದ್ದೆಲ್ಲ ಡೀಟೇಲ್ಸು ಈ ಫೈಲಲ್ಲಿ ಐತಿ. ಈ ಫೈಲ್ನ ತಗೋರಿ. ನೋಡ್ರಿ, ನಾನು ನಿಮ್ಗೆ 1 ತಿಂಗಳು ಟೈಮ್ ಕೊಡೋಕುಂತೀನಿ. ಅದು 1 ತಿಂಗಳು ಟೈಮ್ ಎದಕ್ಕೆ ಕೊಡೋಕುಂತೀನಿ ಅಂದ್ರೆ, ಏನೋ ನನ್ನ ಗಂಡನ ಮನೆಯಲ್ಲ ಅಂತ, ನೀವು ನನ್ನ ಅತ್ತೆಯರು ಅಂತ ಏನೋ ಒಂದು ಸ್ವಲ್ಪ ಕರುಣೆ ಬೀರಿ ನಿಮಗೆ 1 ತಿಂಗಳು ಟೈಮ್ ಕೊಡೋಕುಂತೀನಿ. ನೀವೇನಾದರೂ 1 ತಿಂಗಳಲ್ಲಿ 35 ಲಕ್ಷನ ಅಡ್ಜಸ್ಟ್ ಮಾಡಿ ಕೊಡಲಿಲ್ಲ ಅಂದ್ರೆ ನಿಮ್ಮ ಈ ಮನೇನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೆನಪಿರಲಿ. ಸಮಾಧಾನ ಸಮಾಧಾನ, ಒಮ್ಮಿಗೆ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿರಿ. ಈ ಮನೆ 35 ಲಕ್ಷಕ್ಕೆ ಭಾಳೋದಿಲ್ಲ ಅಂತ ಅನಿಸುತ್ತಾ? ಆದರೂ ಪರವಾಗಿಲ್ಲ, ಏನು ಮಾಡೋದು ಯೋಚನೆ ಮಾಡಿರಿ. ರೊಕ್ಕ ಕೊಡ್ತೀರಾ ಅಥವಾ ಈ ಮನೆಯನ್ನು ಬಿಟ್ಟು ಹೋಗ್ತೀರಾ ಅನ್ನೋದನ್ನು ನೀವೇ ಕೂತ್ಕೊಂಡು ಯೋಚನೆ ಮಾಡಿರಿ. ಹೇಳ್ರಿ, ನಾನು ಮತ್ತೆ ಇನ್ನೊಂದು 2-3 ದಿನ ಬಿಟ್ಟು ಬರ್ತೀನಿ. ಬಂದ ಮೇಲೆ ನಿಮ್ಮ ನಿರ್ಧಾರ ಏನಂತ ಹೇಳಿ. 1 ತಿಂಗಳಲ್ಲಿ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ಕೊಡ್ತೀರಾ ಅಥವಾ ಈ ಮನೆ ಬಿಟ್ಟು ಹೋಗ್ತೀರಾ ಅನ್ನೋದನ್ನು. ರಿಯಾ, ನೀವು ಮಾಡಾಕುಂತಿದ್ದು ಸರಿ ಇಲ್ಲವ. ನೋಡಿ ಅತ್ತೆ, ನಾ ಮಾಡಾಕುಂತಿದ್ದು ಸರಿನಾ ತಪ್ಪೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ರೊಕ್ಕ ವಾಪಸ್ ಬರಬೇಕು ಅಷ್ಟೇ. ನಿಮ್ಮ ಮಗನ ನನ್ನ ಹತ್ರ ರೊಕ್ಕ ಇಸ್ಕೊಂಡು ಎಲ್ಲ ಹಾಳು ಮಾಡಿಟ್ಟಾನ. ಅದಕ್ಕೆ ಏನೇನು ಬೇಕು ಎಲ್ಲ ಡೀಟೇಲ್ಸು ಇದರಲ್ಲಿ ಐತಿ. ನಿಮ್ಮ ಗಂಡ ಹಂಗೆ ಯಾರ್ಯಾರು ಅದಾರಲ್ಲ ಈ ಮನೆ ಮಕ್ಕಳು ಅವರೆಲ್ಲ ಬಂದಮೇಲೆ ಅವ್ರಿಗೆ ಈ ಫೈಲ್ ತೋರಿಸಿ ಗೊತ್ತಾಗುತ್ತಾ, ಅರ್ಥ ಆಗುತ್ತಾ. ನಾನು ಇನ್ನೊಂದು 2-3 ದಿನ ಬಿಟ್ಟು ಬರ್ತೀನಿ. ಏನನ್ನೋದನ್ನು ಯೋಚನೆ ಮಾಡಿ ಹೇಳ್ರಿ, ಸರಿನಾ? ನನಗೆ ನಿಮ್ಮ ಜೊತೆ ನಿಂತ್ಕೊಂಡು ಮಾತಾಡೋದಕ್ಕೆ ಟೈಮ್ ಇಲ್ಲ. ನಾನು ಬರ್ತೀನಿ. ಇನ್ನೂ 2-3 ದಿನ ಬಿಟ್ಟು ಬರ್ತೀನಿ. ಮನೆ ಬಿಡ್ತೀರಾ ಅಥವಾ ರೊಕ್ಕ ಕೊಡ್ತೀರಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹೇಳ್ರಿ. ನಡೀರಿ ಸರ್, ಪಾಪ ಅವ್ರಿಗೂ 2 ದಿನ ಟೈಮ್ ಕೊಡೋಣ. ಸರಿ ಮೇಡಮ್. ಲಕ್ಷ್ಮಕ್ಕ ಏನಾಯ್ಕಿ ಬಂದ್ಲು, ಏನೇನೋ ಮಾತಾಡಿದ್ಲು, ಅದೇನೋ ಫೈಲ್ ಕೊಟ್ಲು ಹೋದ್ಲಲ್ಲ. ನನಗೂ ಒಂದು ಗೊತ್ತಾಗವಲ್ದು. ಲಘು ಲಘುನ ಮನ್ಯಾಗ ಗಂಡು ಮಕ್ಳಿಗೆ ಫೋನ್ ಮಾಡು, ಅವರೆಲ್ಲ ಬರಲಿ, ಅವ್ರ ತಾಯಲ್ಲಿ ಮಾತಾಡೋದೈತಿ. ಸರಿ ಬೇ. ಏನು ಬೇ ಅಕ್ಕ ಇದು? ಒಂದು ಸಮಸ್ಯೆ ತಪ್ಪಿತು ಅಂತ ಅನ್ನಷ್ಟೇ ಮತ್ತೆ ಇನ್ನೊಂದು ಸಮಸ್ಯೆ ಬಂದು ಒಕ್ಕರ್ಸ್ಕೊಂತಲ್ಲ ಬೇ. ಈಕೆ ಏನು ಮಾಡಿದ್ಲು, ಏನೇನೋ ಮಾತಾಡಿದ್ದು ಹೋದ್ಲಲ್ಲ ಬೇ ಅಕ್ಕ. ನನಗೆ ಕೈಕಾಲೆಲ್ಲ ನಡ್ಗ ಕುಂತು ಬಿಟ್ಟೈತೆ ಬೇ. ಅಂಬವ್ವ, ನೀನೇ ಹೆದರ್ಕನಕ್ಕೆ ಹೋಗ್ಬೇಡ. ಮೊದಲು ಮನೇನ ಗಂಡ್ಮಕ್ಳೆಲ್ಲ ಬರಲಿ, ಈ ಫೈಲ್ನಾಗ ಅದು ಏನೈತಿ ಏನಂತ ನೋಡೋಣ. ನೋಡಿ ಯೋಚನೆ ಮಾಡಿದ್ರಾತು. ನೀವೇನು ಗಾಬರಿ ಹಾಕೋಬೇಡ್ರಿ. ಸರಿ ಆತ್ ಬೇಕಾ. Hello.